ನಮಸ್ಕಾರ, ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರೂಪೇಶ್. ಮೊದಲಿಗೆ ಮುಖ್ಯಾಂಶಗಳು. ವೈದ್ಯರ ನಿರ್ಲಕ್ಷ್ಯದಿಂದ ಬಡಜೀವಿಗಳ ಮೇಲೆ ಚೆಲ್ಲಾಟವಾಡುತ್ತಿರುವ ವೈದ್ಯರು, ಸಂಬಂಧಿಕರ ಆರೋಪ. ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದಿಂದ ಮೊದಲ ವರ್ಷದ ವಾರ್ಷಿಕೋತ್ಸವ ಹಾಗೂ 531ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮ. ವಾರ್ತೆಗಳ ವಿವರ. ಮಾಗಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಬಡಜೀವಗಳ ಮೇಲೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಜೆಡಿಎಸ್ ವಿದ್ಯಾರ್ಥಿ ಘಟಕದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಮಾಗಡಿ ಪಟ್ಟಣದ ಬೈಚಾಪುರ ಗ್ರಾಮದ ನಿವಾಸಿಯಾದ ಸೂರ್ಯಕುಮಾರ್ ರವರ ಪತ್ನಿ ಒಂಬಮ್ಮ ಎಂಬುವರಿಗೆ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳುಗಳಿಂದ ಗರ್ಭಿಣಿ ಚಿಕಿತ್ಸೆ ಮಾಡಿಸುತ್ತಿದ್ದು, ಆಸ್ಪತ್ರೆಯ ಪ್ರಸೂತಿ ತಜ್ಞೆ ಸವಿತಾರವರ ನಿರ್ದೇಶನದಲ್ಲಿ ಸ್ಕ್ಯಾನಿಂಗ್ ತಪಾಸಣೆಯನ್ನು ಸಹ ಮಾಡಿಸಿರುತ್ತಾರೆ. ಸ್ಕ್ಯಾನಿಂಗ್ ತಪಾಸಣೆಯಲ್ಲಿ ಮಗು ಆರೋಗ್ಯವಾಗಿ ಚಲನವಲನವಿದೆ ಎಂದು ತಿಳಿಸಿ ಅವರಿಗೆ ಹೆರಿಗೆ ಸಮಯ ಸಮೀಪಿಸುತ್ತಿದ್ದಂತೆ ಆಸ್ಪತ್ರೆಯ ಪ್ರಸೂತಿ ತಜ್ಞೆ 1.5 ತಿಂಗಳುಗಳಿಂದ ಬಂದಿಲ್ಲದ ಕಾರಣ ಆಸ್ಪತ್ರೆಗೆ ಹೋದಾಗ ನಮಗೆ ಸೂಕ್ತ ಮಾರ್ಗದರ್ಶನ ನೀಡದೆ ಸ್ಕ್ಯಾನಿಂಗ್ ವೈದ್ಯ ಜ್ಞಾನಪ್ರಕಾಶ್ ಮಗು ಬೆಳವಣಿಗೆ ತುಂಬ ಚೆನ್ನಾಗಿದೆ ಎಂದು ತಿಳಿಸಿದ್ದು, ಹೆರಿಗೆ ಸಮಯಕ್ಕೆ ಆಸ್ಪತ್ರೆಗೆ ಬಂದಾಗ ಬೆಂಗಳೂರಿನ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದಾಗ ಬೆಂಗಳೂರಿನ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಗುಗಳಿದ್ದು, ಒಂದು ಮಗು ಹೊಟ್ಟೆಯಲ್ಲಿಯೇ ಸತ್ತಿದ್ದು, ಇನ್ನೊಂದು ಮಗು ಉಳಿಸಲು ಹೋದರೆ ತಾಯಿಗೆ ತೊಂದರೆ ಎಂದಾಗ ತಾಯಿ ಉಳಿದರೆ ಸಾಕೆಂದು ಅಬಾರ್ಷನ್ ಮಾಡಲು ಒಪ್ಪಿಗೆ ಕೊಡುವ ಪರಿಸ್ಥಿತಿ ಎದುರಾಯಿತು. ಇವೆಲ್ಲ ಕಾರಣಕ್ಕೂ ಮಾಗಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಗರ್ಭಿಣಿ ಸಂಬಂಧಿ ರಾಜೇಶ್ ಆರೋಪಿಸಿದರು. ಚೆನ್ನಾಗಿ ವೈದ್ಯರನ್ನು ನಿರಸನ ಮಾಡ್ತಾ ಇದ್ದೀವಿ ಸರ್. ಸಮಸ್ಯೆ ಏನಾಗಿತ್ತು? ಸಮಸ್ಯೆ ಏನಿಲ್ಲ ಸರ್, ಇವರು ಡಾಕ್ಟರ್ ಇಲ್ದಿರೋ ವೈದ್ಯ ಇಲ್ದಿದ್ದ ಏನೂ ಇಲ್ಲ ಕಾರಣದಿಂದ ಇದಾಗಿದೆ ಸರ್. ಏನಾಗಬೇಕಂತ ಒತ್ತಾಯ ಮಾಡ್ತೀರಿ ಇವಾಗಿನ ಇದರಲ್ಲಿ? ಸರ್ ಏನಿಲ್ಲ, ಮುಂದೆ ಯಾರಿಗೂ ಏನೂ ಆಗಬಾರ್ದು ಆ ಥರ. ಏನು ಸರ್ ಇಲ್ಲಿ ಡಾಕ್ಟ್ರ್ ಇಲ್ವಾ? ಏನು ಸಮಸ್ಯೆ ಸರ್? ಡಾಕ್ಟ್ರ್ ಯಾರು ಇಲ್ಲ ಸರ್ ಇಲ್ಲಿ, ಸರಿಯಾಗಿ ಟೈಮಿಂಗ್ ಸರಿಯಾಗಿ ಯಾರು ಬರಲ್ಲ ಇಲ್ಲಿಗೆ, ಒಂಥರ ನೆಗ್ಲೆಕ್ಟ್ ಇರಲಿ. ಏನು ಆರೋಪ ಮಾಡ್ತಾ ಇದ್ದಾರೆ? ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ 1 ಮಗು ಅಂತ ಕೊಟ್ಟಿದ್ದಾರೆ, 2 ಮಗು ಇದೆ ಅಂತ. ಇಲ್ಲ, 1 ಮಗು ಇದೆ ಅಂತ ಹೇಳಿದ್ದಾರೆ, ಅಲ್ಲಿ ನೋಡಿದ್ಕೆ 2 ಮಗು ಇದೆ ಅಂತ ಇದು ಮಾಡ್ತಿದ್ದಾರೆ ಸರ್. ನಿಮ್ಮ ಹೆಸರು? ರಾಜೇಶ್ ಅಂತ. ಇನ್ನು ಈ ಸಂಬಂಧ ಜೆಡಿಎಸ್ ವಿದ್ಯಾರ್ಥಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಕಲ್ಲೇಶ್ ಕುಮಾರ್ ಮಾತನಾಡಿ, ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 12 ಜನ ವೈದ್ಯರು ಕಾರ್ಯನಿರ್ವಹಿಸಬೇಕಿದ್ದು, ಸದ್ಯಕ್ಕೆ 3 ಜನ ಮಾತ್ರ ವೈದ್ಯರಿದ್ದಾರೆ. ಇಲ್ಲಿನ ಪ್ರಸೂತಿ ತಜ್ಞೆ 1.5 ತಿಂಗಳುಗಳಿಂದ ಬಂದಿಲ್ಲದಿದ್ದರೂ ಎಚ್ಚೆತ್ತುಕೊಳ್ಳದ ವೈದ್ಯಾಧಿಕಾರಿ ಇನ್ನೊಬ್ಬ ಸಿಬ್ಬಂದಿಯನ್ನು ನೇಮಿಸಲು ವಿಫಲರಾಗಿದ್ದಾರೆ. ಇಂದು ನಡೆದಿರುವ ಘಟನೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯೇ ಕಾರಣವಾಗಿದ್ದು, ಈ ಸಂಬಂಧ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಮಹಿಳಾ ಘಟಕಕ್ಕೆ ದೂರು ನೀಡಿ ಕೂಡಲೇ ಆಸ್ಪತ್ರೆಗೆ ಸಿಬ್ಬಂದಿಗಳನ್ನು ನೇಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಮುಂದೆ ಪ್ರತಿಭಟನೆಗೆ ಸಿದ್ಧರಾಗುತ್ತೇವೆ ಎಂದು ಎಚ್ಚರಿಸಿದರು. ಸರ್, ಈಗ ಮೊನ್ನೆ ಡೆಲಿವರಿ ಆಗಿದೆ. ಇವರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದು ಪಾಪು ತೋರಿಸ್ತಾ ಇದೆ. ನಮ್ಮ ಸ್ನೇಹಿತರವರ ಅಕ್ಕಿ ಹೊಡೆದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 1 ತೋರಿಸ್ತಾ ಇದೆ, ಅಲ್ಲಿ ಡಬಲ್ ಇದಾಗಿದೆ. ಇವ್ರನ್ನ ಕೇಳಿದ್ರೆ ಪ್ರತಿ ದಿನಕ್ಕೊಮ್ಮೆ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟು. ಹಾಗೂ ಅವ್ರು ಟ್ರೀಟ್ಮೆಂಟ್ ಮಾಡಿರೋ ಅಂಥ ಡಾಕ್ಟ್ರು 3 ತಿಂಗಳಿಂದನೇ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಬೇರೆಯವ್ರಿಗೆ ರೆಫರ್ ಮಾಡಿಬಿಟ್ಟು ಹೋಗಿಲ್ಲ. ಇವ್ರನ್ನ ಕೇಳಿದ್ರೆ ಇವ್ರ ಪರವಾಗಿ ಇವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಸೌಲಭ್ಯಗಳು ಇಲ್ಲ, ಡಾಕ್ಟರ್ಸ್ಗಳಿಲ್ಲ ಅಂತಾರೆ. ಇಷ್ಟಿಸ್ಗಳಿಂದ ಡಾಕ್ಟರ್ಸ್ಗಳಿಲ್ಲ ಅಂತಾರಲ್ಲ, ಇವರು ಜನಸಂಪರ್ಕ ಸಭೆಯಲ್ಲಿ ಹೋಗ್ಬಿಟ್ಟು MLA ಅವ್ರ ಗಮನಕ್ಕೆ ತರ್ಬೋದಾಗಿತ್ತು, ಅಥವಾ ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ಇವ್ರನ್ನ ತರಿಸೋದಾಯಿತು. ಮಾತಿದ್ರೆ ಡಾಕ್ಟರ್ ಇಲ್ಲ, 3 ಜನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಯಾವ ಗಮನಕ್ಕೂ ತಂದಿಲ್ಲ. ಇವರು ಈ ಸಂಬಂಧ ಏನಾದ್ರೆ ಇಲ್ಲಿ ತಪ್ಪಿತಸ್ಥ ಯಾರಿದ್ದಾರೆ ಡಾಕ್ಟ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಾವು ಈ ಕೂಡಲೇ ಮಹಿಳಾ ಆಯೋಗಕ್ಕೆ ಅಲ್ಲೂ ಮನವಿ ಸಲ್ಲಿಸ್ತೀವಿ, ಸಂಬಂಧಪಟ್ಟ ಇಲಾಖೆಗಳಿಗೂ ಸಲ್ಲಿಸ್ತೀವಿ. ಇವರು ಇದೇ ರೀತಿ ಮುಂದೆ ಒರೆಸ್ಕೊಂಡು ಹೋದರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಸದ್ಯಕ್ಕೆ ಸಾರ್ವಜನಿಕರು ಆರೋಪಿಸಿರುವಂತೆ ಸಾರ್ವಜನಿಕರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವುದನ್ನು ಬಿಟ್ಟು ವೈದ್ಯ ದೇವೋಭವ ಎಂದು ನಂಬಿಬರುವ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆಯ ಬಗ್ಗೆ ಇಲ್ಲಿನ ಶಾಸಕರು ಹಾಗೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವವರೇ ಕಾದು ನೋಡಬೇಕಾಗಿದೆ. ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದಿಂದ ಮೊದಲ ವರ್ಷದ ವಾರ್ಷಿಕೋತ್ಸವ ಹಾಗೂ 531ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 531ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆಯಲ್ಲಿ ಸಾಧನೆಗೈದ ಕುಲ ಬಾಂಧವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಮಾಜ ಸೇವೆಯ ಮುಖಾಂತರ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎನ್ ಕಾಚೂರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಡಾಕ್ಟರೇಟ್ ಪ್ರಶಸ್ತಿ
ಮತ್ತು ಸನ್ಮಾನ ಜೋರಾದ ನೀನೊಬ್ಬನೇ ಗಂಡಸಿಲ್ಲ ನಾವೆಲ್ಲ ಹೆಂಗಸರು ಸಾಧಕರಿಗೆ ಸನ್ಮಾನವನ್ನು ಮಾಡಿದಂತಹ ಗಣ್ಯರು ಸನ್ಮಾನ ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ಕುರುಬರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಆರ್ ಕೋದಂಡರಾಮು, ಮಹಿಳಾ ರಾಜ್ಯಾಧ್ಯಕ್ಷೆಯಾದ ಭಾಗ್ಯಶ್ರೀ ಬಾಬಣ್ಣ, ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ ಹಾಗೂ ಇನ್ನೂ ಅನೇಕ ಕುರುಬ ಸಮಾಜದ ಕುಲಬಾಂಧವರು ಉಪಸ್ಥಿತರಿದ್ದರು. ಇದು ಈ ಹೊತ್ತಿನ ಮಾಗಡಿ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.